ಕರಸೇವಕ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆಗಿದ್ದಾರೆ. ಶ್ರೀಕಾಂತ್ ಪೂಜಾರಿಗಾಗಿ ಬಹಳ ದೊಡ್ಡ ಹೋರಾಟವಾಗಿತ್ತು. ಹುಬ್ಬಳ್ಳಿ ಉಪಕಾರಾಗೃಹದ ಶ್ರೀಕಾಂತ್ ಬಿಡುಗಡೆ. ಈಗ ನೋಡ್ಬೇಕು ಎಷ್ಟು ಜನ ಇದ್ದಾರೆ ಅಲ್ಲಿ ಅಂತ. ಶ್ರೀಕಾಂತ್ ಪೂಜಾರಿ ಫಸ್ಟ್ ರಿಯಾಕ್ಷನ್. ರಾಮನಿಗಾಗಿ ಜನ್ಮ. ಓಕೆ, ಥ್ಯಾಂಕ್ ಯು ಸರ್. के लिए ये करता हूँ, होराट करता हूँ. ना श्री रामचंद्र के लिए मैं होराट कर रहा हूँ, उसको धन्यवाद है. हमारे सिब्बंदी आए सो सबको धन्यवाद हो. हिंदू संगठन के बारे में उसको धन्यवाद हो. बजरंग दल के बारे में धन्यवाद हो. सरकार ने अरेस्ट करने से कहा था कि आप मेरे को घर को मेरे को रेशन लेके जाने का करके बुला लेके जाके अरेस्ट करे. लेकिन सरकार सर कह रही है इतने साल तक अब जो केस में है 1992 हमारा केस खत्म हो गया सर. हमारा केस खत्म होने के बारे में इसको यहाँ लेके अरेस्ट करे मेरे को. आपको अब्सकॉन्डिंग है करके बता रहे थे, हुबली में नहीं थे बोल के बोल रहे. नहीं मैं हुबली में से उनके सामने 15 दिन फिरे है. उनके सामने से गुजरे हमारे घर के पास खाने के लिए. श्री रामचंद्र की कल्याणंदन श्री रामचंद्र की माता की. ಶ್ರೀರಾಮಚಂದ್ರಕ್ಕೆ ಹೋರಾಟ ಮಾಡಕ್ಕೆ ಸಿದ್ಧ ಇದೀನಿ. ಎಲ್ಲರೂ ಪೊಲೀಸರಿಗೆ ಕಳಿಸಿ ತಾಬಡತೋಬ ಒಳಗೆ ಹಾಕ್ಯಾರ. ತಮ್ಮೆಗೆ ಯಾವ ಕೇಸ್ ಇತ್ತು ಮತ್ತಿಂದೆಲ್ಲ ಬಿಡುಗಡೆ ಕಳಿಸಿ ತಾಬಡತೋಬ ಒಳಗೆ ಹಾಕ್ಯಾರ. ತಮ್ಮೆಗೆ ಯಾವ ಕೇಸ್ ಇತ್ತು ಅವು ಮೊದ್ಲಿಂದೆಲ್ಲ ಬಿಡುಗಡೆ ಆಗ್ಯಾವ್ರಿ. ಒಂದೇ ಕೇಸ್ ಹುಟ್ಟಿದ್ರಿ ಅವಾಗ ಹಿಂದಿದ್ದಿದ್ರಿ 32 ವರ್ಷ ಹಿಂದದ ಆಗಿದ್ದು. ಕಾರ್ಯಶಿವ ಇದ್ದಿದ್ರಿ ನಾನು ಬಜರಂಗ ದಳದ ಆಗಿದ್ದ ಸಲಾಗಿ ಈ ಕೇಸ್ ಹಾಕಿ ಕಳ್ಸ್ಯಾರ ಅವ್ರು. ಯಾವ ಕೇಸ ಇಲ್ರಿ ಕೇಳಿರಿ ಅವ್ರು ಕೇಳಿ ಐತಂತ ಹೇಳಿ ಹೇಳ್ತಾನೆ. सरकार क्या कुछ करने वाले करता है. हम ही तो राम सेना के लिए करने के लिए तो रेडी है सब. अभी फिर भी जाने वाला मैं राम सेना के लिए. ಗಲಭೆ ಕೇಸ್ ಗಂಭೀರ ಕೇಸ್ ಅಂತ ಹೇಳಿ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಆ ಕೇಸ್ ಏನಾಗಿತ್ತು ಅವಾಗ ನೀವು ಅಲ್ಲಿ ಎಲ್ಲಿದ್ರಿ? राज्य सरकार को मालूम सर क्या करने का ಏನಾಯ್ತು ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ನ್ಯಾಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನಾವು ಮೊನ್ನೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕಾದರೂ ಅವ್ರು ಬಿಡುಗಡೆ ಆಗಬೇಕನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ವಿ. ಅದಕ್ಕೆ ನ್ಯಾಯಾಂಗದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಮ್ಮ ವಕೀಲರಿಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ವಿ. ಇವತ್ತು ವಿಶೇಷವಾಗಿ ನಮ್ಮ ಸಂಜು ಬಡಸ್ಕರ್ ಅವರು ಮತ್ತು ಅಶೋಕ ಅಣ್ವೇಕರ್ ಅವರು ಸೇರಿಸಿ ಇವತ್ತು ನ್ಯಾಯಾಲಯದಲ್ಲಿ ಭಾಳ ಒಳ್ಳೆ ರೀತಿಯಿಂದ ವಾದ ಮಾಡೋ ಮುಖಾಂತರ ಶ್ರೀಕಾಂತ್ ಪೂಜಾರಿ ಅವರು ಇವತ್ತು ಬಿಡುಗಡೆ ಆಗಿದೆ. ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸರ್ಕಾರ ಎಷ್ಟೇ ಅದನ್ನು ಅವ್ರನ್ನ ಒಳಗಡೆ ಹಾಕಿ ಬೇರೆ ಬೇರೆ ಸಮಸ್ಯೆಗಳನ್ನು ತಂದುಕೊಡ್ಬೇಕಂತ ಆಗಿದ್ರು ಕೂಡ ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆಮೇಲೆ ರಾಜ್ಯದ ಜನತೆಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಿದರು. 16 ಕೇಸುಗಳು ಅವ್ರ ಮೇಲೆ ಇದ್ದಾವಂತಂದೇಳಿ. ಆದರೆ 15 ಕೇಸುಗಳಲ್ಲಿ ಈಗಾಗಲೇ ಅವರು ಬಿಡುಗಡೆ ಆಗಿದ್ರು ಕೂಡ ಅವ್ರ ಮೇಲೆ ಕೇಸ್ ಇದಾವೆ, ಅವರು ಕ್ರಿಮಿನಲ್ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ರಾಜ್ಯದ ಜನರ ಕ್ಷಮೆಯನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೇಳಬೇಕನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿದೆ ಅಂತ ಹೇಳಿದ್ರು, ಆರೋಪ ಮಾಡಿದ್ರು. ಅದು ಇವತ್ತು ಸ್ಪಷ್ಟವಾಗಿ
ನೋಡಿ 100% ಸ್ಪಷ್ಟವಾಗಿದೆ. ಇವತ್ತು ಯಾಕೆ ಮಾಡಿದ್ರು ಅಂತಂದೇಳಿ ಈಗಾಗಲೇ ನಮ್ಮ ವಕೀಲರು ತಿಳಿಸಿದ್ರು. ನಾರ್ಮಲಿ ಈ ರೀತಿಯಲ್ಲಿ ಕೋರ್ಸ್ ನಡೆದಂಥ ಸಂದರ್ಭದಲ್ಲಿ 10-12 ದಿವಸ ಬೇಲ್ಗಳೇ ಆಗಕ್ಕೆ ಹಾಕಿದ್ದು, ಆದರೆ ಕೇವಲ 3 ದಿವಸ ಅವಧಿಗಳಲ್ಲಿ ಇವತ್ತು ಬೇಲ್ ಆಗೈತೆ ಅಂದರೆ ಅದು ಸತ್ಯಕ್ಕೆ ಸಂದರ್ಭ ಜಯ, ಸರ್ಕಾರಕ್ಕೆ ಚೀಮಾರಿ ಹಾಕತಕ್ಕಂಥ ಕೆಲಸ ಇವತ್ತಾಗಿದೆ. ಮೊನ್ನೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇವತ್ತು ಸಭೆಯನ್ನು ಸೇರ್ತಾ ಇದ್ದಾರೆ. ಆ ಸಭೆಯಲ್ಲಿ ಅವರು ಏನು ತೀರ್ಮಾನ ತಗೊಂತಾರೆ ಅದರ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಂತರ ತಿಳಿಸಲಾಗುತ್ತೆ. ಪೊಲೀಸ್ ಅಧಿಕಾರಿನ ಅಮಾನತು ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಿದ್ರು, ಅದು ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್? ನಾನು ಅದೇ ಹೇಳಿದೆ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಇವತ್ತು ಸಭೆಯನ್ನು ಬೆಂಗಳೂರಲ್ಲಿ ಸೇರ್ತಾ ಇದ್ದಾರೆ. ಅದು ಸೇರಿದ ಮೇಲೆ ಅವರು ಯಾವ ರೀತಿಯಾದಂಥ ಮುಂದಿನ ರೂಪುರೇಷೆ ಹೋರಾಟದ ಬಗ್ಗೆ ತಿಳಿಸ್ತಾರೆ, ಅದರ ಅನುಗುಣವಾಗಿ ನಾವು ಹೋರಾಟವನ್ನು ಕೈಗೆತ್ಕೊಂತೀವಿ.